ವ್ಲಾಗ್ಸ್. ನಾನು ಸುಜಾತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಇದ್ದೆ ಸ್ವಲ್ಪ, ಹಂಗಾಗಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಆಲನ್ನು ನೋಟಿಫಿಕೇಶನ್ ಬೆಲ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇನ್ನು 150 ಸಬ್ಸ್ಕ್ರೈಬರ್ ಆದರೆ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ವೇಟ್ ಮಾಡ್ತಾ ಇದ್ದೀನಿ 1000 ಸಬ್ಸ್ಕ್ರೈಬರ್ ಆದಷ್ಟು ಬೇಗ ಆಗ್ಲಪ್ಪ ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 1000 ಸಬ್ಸ್ಕ್ರೈಬರ್ಗೆ ಇನ್ನೇನು ಹತ್ರದಲ್ಲೇ ಇದ್ದೀನಿ. ಇನ್ನೊಂದು 150 ಸಬ್ಸ್ಕ್ರೈಬರ್ ಆದರೆ 1000 ಕಂಪ್ಲೀಟ್ ಆಗುತ್ತೆ. ಸೊ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ನಾನಿವತ್ತು ಸೌಂಡ್ ಮಾಡಬಾರ್ದು ಹಾಗೆ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ರೀತಿ ಸಿಂಪಲ್ ಆಗಿ ಆಲೂ ಪರೋಟನ ಮಾಡ್ತೀನಿ ಅಂತ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಹಾಗೆ ಆಲೂ ಪರೋಟಕ್ಕೆ ನಾನು ಶೇಂಗಾ ಚಟ್ನಿನ ಮಾಡ್ತೀನಿ. ಕಾಯಿ ಚಟ್ನಿ ಕೂಡ ಮಾಡ್ಬೋದು, ಆದರೆ ನನಗೆ ಆಲೂ ಪರೋಟಕ್ಕೆ ಶೇಂಗಾ ಚಟ್ನಿನೇ ತುಂಬ ಇಷ್ಟ ಆಗೋದು. ಸೊ ಹಂಗಾಗಿ ಇವತ್ತು ಆಲೂ ಪರೋಟ ಶೇಂಗಾ ಚಟ್ನಿ ಮಾಡ್ತಾ ಇದ್ದೀನಿ. ಬನ್ನಿ ನಾನು ಆಲೂ ಪರೋಟನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ನಮ್ಮ ಪಾಪು ತಿಳಿಸ್ಕೊಡ್ತಾನೆ ಅಂತ ನೋಡಿ. ಹೆಂಗೆ ಮಾಡೋದು ಆಲೂ ಪರೋಟ ಹೇಳ್ತಂತ ಹೇಳ್ರಿ. ಹೆಂಗೆ ಮಾಡೋದು? ಹಂಗೆ ಕೂತದ್ರನ್ನೇ ಹೇಳಬೇಕು. ಮತ್ತೆ ಹಿಂಗೆ ಹಂಗೆಲ್ಲ ಹೇಳೋದಲ್ಲ, ಒಂದು ಬೌಲ್ ತಗೋಬೇಕು. ಅಮ್ಮ ಸ್ಟವ್ ಮೇಲೆ ಕೈ ಇಡಬಾರ್ದು, ಕೈಗೆ ಅಂದ್ರೆ ಇದ್ರ ಮೇಲೆ ಇಟ್ಟು ಪರೋಟ ಮಾಡ್ಬೇಕು ಅಂತ ಹೇಳಕ್ ಬರ್ತಿದ್ದೇನೆ. ಬಿಡ್ಬಾರ್ದು, ಮಾ ಸುಡ್ತತೆ. ಏ ಯಾರದು ಬೇಜಾರಾಗಿದ್ದು? ಹಾ, ಏನ್ ಸ್ವಲ್ಪನೂ ಜೋರ್ ಮಾಡಂಗಿಲ್ವಾ ನಿಮ್ಗೆ? ಕತ್ತೈತ್ ನನ್ ನೋಡಿಲಿ. ಏಯ್ ಯಾರದು? ಮಾತಾಡ್ಸಲ್ವಾ ಈಗ ಪಾಪು ನನ್ನ? ಪಾಪು ಯಾಕೆ ಮಾತಾಡ್ಸಲ್ಲ ನನ್ನ? ನೋಡಿ, ಆ ಸ್ಟವ್ ಮೇಲೆ ಕೈ ಇಡ್ಬೇಡ ಅಂತ ಅಷ್ಟು ಹೇಳಿದ್ಕೇನೆ ಹೆಂಗ್ ತಿರ್ಕೊಂಡು ಕೂತಾನೆ. ಓಯ್ ಏನ್ ಡವ್ ಮಾಡ್ತೀಯೋ? ಸ್ಲ್ಯಾಬ್ ಮೇಲೆ ಕುತ್ಕೊಂಡ್ ಮಾಡ್ತಾರೆ. ಸ್ವಿಚ್ ಬೋರ್ಡ್ ಎಲ್ಲ ಮುಟ್ಬೇಡ ಅಂತ ಹೇಳಿಲ್ವಾ ನಿನ್ಗೆ? ಮತ್ತೇನು ಈ ವಯಸ್ಸಿಗೆ ಮುಖ ಊದಿಸ್ಕೊಂಡು ಕುತ್ಕೊಂಡೆ, ಮುಖ ತಿರುಗಿಸ್ಕೊಂಡೆ. ಅಲ್ಲಿ ಹಾಯ್ ಹೇಳು ಅವ್ರಿಗೆ. ಹಾಯ್ ಹೇಳು. ನೋಡು ಅಲ್ಲಿ ನೋಡಮ್ಮ, ಅಲ್ಲಿ ನೋಡು. ನೋಡಿ, ಹೊಡೆದಿಲ್ಲ ಬಡ್ದಿಲ್ಲ, ಬರೀ ಸ್ಟವ್ ಮೇಲೆ ಕೈ ಇಡ್ಬೇಡ ನಿನ್ಗೆ ಅಷ್ಟು ಮುಖ ತಿರುಗಿಸ್ಕೊಂಡವನೆ. ಬನ್ನಿ, ಅವನನ್ನ ಮುದ್ದು ಮಾಡಿದಷ್ಟು ಅವನು ಓವರ್ ಆಗಿ ಮಾಡ್ತಾನೆ. ಸುಮ್ಮನೆ ಇಟ್ಬಿಟ್ರೆ ಅವ್ನು ನಾರ್ಮಲ್ ಆಗಿಬಿಡ್ತಾನೆ. ಒಂದು ಬೌಲ್ ತೊಗೊಂಡು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕಲಸಿಟ್ಕೋಬೇಕಾಗುತ್ತೆ. ನಾರ್ಮಲಾಗಿ ಚಪಾತಿ ಹಿಟ್ಟು ಕಲಸೋದು ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಕಲಸಿಟ್ಕೋಬೇಕು. ತುಂಬ ತೆಳುವಾಗಿ ಕಲಸೋಕೋಗ್ಬಿಡಿ, ಹಾಗೆ ತುಂಬ ಗಟ್ಟಿಯಾಗಿ ಕಲಸೋಕೋಗ್ಬಿಡಿ. ನಾರ್ಮಲಾಗಿ ಚಪಾತಿ ಹಿಟ್ಟನ್ನ ಯಾವ ರೀತಿಯಾಗಿ ಒಂದು ಹದದಲ್ಲಿ ಕಲಿಸ್ಕೋತೀವೋ ಆ ರೀತಿ ಕಲಸಿದ್ರೆ ಆಯಿತು. ಇಲ್ಲಿ ಪಾಪು ಚಪಾತಿ ಹಿಟ್ಟನ್ನು ನಾನು ಕಲಿಸ್ತೀನಿ ಕೊಡು ಮಮ್ಮಿ ಅಂತ ತುಂಬ ಕೇಳ್ತಾ ಇದ್ದ. ಇಲ್ಲಪ್ಪ, ಚಪಾತಿ ಹಿಟ್ಟನ್ನ ನಾನು ಕಲಿಸ್ತೀನಿ, ಸ್ವಲ್ಪ ಅದಕ್ಕೆ ನೀರು ಹಾಕು ಅಂತ ಹೇಳಿಬಿಟ್ಟು ಅವನ ಹತ್ರ ನೀರು ಹಾಕಿಸ್ಕೋತಾ ಈ ರೀತಿ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೆ. ತುಂಬ ಹಠ ಮಾಡ್ತಾನೆ ಚಪಾತಿ ಹಿಟ್ಟನ್ನ ಕಲಿಸುವಾಗ. ನನಗೂ ಹಿಟ್ಟು ಕೊಡು, ನಾನು ಕಲಿಸ್ತೀನಿ, ನಾನು ಚಪಾತಿ ಮಾಡ್ತೀನಿ ಅಂತ. ಸೊ ನೋಡಿ ಇವಾಗ ಅವನು ಯಾವ ರೀತಿ ಚಪಾತಿ ಮಾಡ್ತಿದ್ದಾನೆ ಅಂತ. ಚಪಾತಿ ಅಲ್ಲ, ಅದು ಚಪಾಟಿ ಆಗ್ಬಿಟ್ಟತಿ. ನೋಡಿ ಹೆಂಗೆ ಮಾಡ್ತಾ ಕೂತವನೆ.
ಪ್ರತಿ ಸಲ ಒಂದು ಚಪಾತಿ ಹಿಟ್ಟನ್ನ ನಾನು ಕಲಿಸುವಾಗ ಈ ಥರನೇ ಸ್ವಲ್ಪ ಹಿಟ್ಟನ್ನ ವೇಸ್ಟ್ ಮಾಡಿಬಿಡ್ತಾನೆ ಯಾವಾಗಲೂ. ಆದ್ದರಿಂದ ನಾನು ಅವನ ಎದುರಿಗೆ ಈ ರೀತಿ ಚಪಾತಿ ಹಿಟ್ಟನ್ನ ಕಲಿಸಿದರೆ ಸ್ವಲ್ಪ ಹಿಟ್ಟು ವೇಸ್ಟ್ ಆಗೇ ಆಗುತ್ತೆ. ಯಾಕಂದರೆ ನೋಡಿ, ಈ ರೀತಿ ಚಪಾತಿ ಹಿಟ್ಟನ್ನ ಚಪಾಟಿ ಮಾಡಿಡ್ತಾನೆ. ಹಾಗೆ ಅವನಿಗೆ ಗೊತ್ತಿಲ್ಲದೆ ಇರೋ ರೀತಿ, ಅಥವಾ ಅವನು ಮಲಗಿದಾಗ, ಅವನು ಆಟ ಆಡ್ತಾ ಇರುವಾಗ, ಅವನಿಗೆ ನನ್ನ ಕಡೆ ಗಮನ ಇಲ್ಲದೆ ಇದ್ದಾಗ ಕಲಿಸಿದರೆ ಹಿಟ್ಟೇನು ವೇಸ್ಟ್ ಆಗೋದಿಲ್ಲ. ಸೊ ಇವಾಗ ಅದೊಂದು 10 ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಒಂದು 10 ನಿಮಿಷ ಚೆನ್ನಾಗಿ ಸಾಫ್ಟ್ ಆಗಲಿ ಚಪಾತಿ ಹಿಟ್ಟು. ಹಾಗೆ ಇಲ್ಲಿ ಒಂದು 2 ದೊಡ್ಡ ಸೈಜು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ನಾನು ಆಲೂಗಡ್ಡೆ ಮ್ಯಾಶರ್ನ ತೊಗೊಂಡು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ಈ ರೀತಿ ಮ್ಯಾಶರ್ಗಳೆಲ್ಲ ಅಷ್ಟು ವರ್ಕ್ ಆಗೋದಿಲ್ಲ. ಆಗುತ್ತೆ ಕೆಲವೊಂದು ಟೈಮಲ್ಲಿ ಆಲೂಗಡ್ಡೆ ತುಂಬ ಸಾಫ್ಟಾಗಿ ಬೆಂದಿದ್ರೆ. ಸೊ ಇದನ್ನು ಆಲೂಗಡ್ಡೆ ತುಂಬ ಸಾಫ್ಟಾಗಿ ಬೇಯಬೇಕಿತ್ತು, ಹಾಗಾಗಿ ಸರಿ ಆಗ್ತಾಯಿಲ್ಲ. ಯಾವುದೇ ಕೆಲಸನಾದರೂ ಕೂಡ ನಾವು ಕೈಯಿಂದ ಮುಟ್ಟಿ ಮಾಡಿದಾಗಲೇ ಆ ಕೆಲಸ ಸಂಪೂರ್ಣವಾಗಿ ಚೆನ್ನಾಗಾಗೋದು ಅಂತಲೇ ಹೇಳ್ಬೋದು. ಆದ್ದರಿಂದ ನಾನಿವಾಗ ಕೈಯಿಂದನೇ ಚೆನ್ನಾಗಿ ಇದನ್ನ ಮಿತ್ಕೊಂಡು ಕಲಿಸ್ಕೊಂಡು ಪುಡಿ ಮಾಡಿ ಇಟ್ಕೋತೀನಿ. ಆಲೂಗಡ್ಡೆ ಮ್ಯಾಶ್ ಮಾಡುವಾಗಲೇ ಅನ್ನಿಸ್ತು ಆಲೂಗಡ್ಡೆಯಲ್ಲಿ ಇನ್ನೂ ಸ್ವಲ್ಪ ನೀರಿನಂಶ ಇದೆ ಅಂತ. ಪೂರ್ತಿಯಾಗಿ ತೆಗಿಬೇಕಿತ್ತು ನಾನು. ನಡೆಯುತ್ತೆ ಅಂತೇಳಿ ಮಾಡಿಬಿಟ್ಟೆ. ಸ್ವಲ್ಪ ಮೆತ್ತಗಾಗ್ಬಿಟ್ಟಿದೆ. ನೀವು ಪೂರ ಆಲೂಗಡ್ಡೆಲಿ ಇರ್ತಕ್ಕಂಥ ನೀರನ್ನೆಲ್ಲ ತೆಗೆದುಬಿಟ್ಟು ಮಾಡಿ, ಇಲ್ಲಾಂದರೆ ಆಲೂಗಡ್ಡೆ ಸ್ಟಫು ತುಂಬ ನೀರು ಅನ್ನಿಸ್ಬಿಡುತ್ತೆ. ಹಾಗೆ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ರೆಡ್ ಕಲರ್ ಇದೆ ಅಂತ ಹೇಳ್ಬಿಟ್ಟು ಒಣಮೆಣ್ಸಿನ್ಕಾಯಿ ಅಂದ್ಕೊಳಕ್ಕೆ ಹೋಗಬೇಡಿ. ಹಸಿಮೆಣ್ಸಿನ್ಕಾಯಿ ಹಣ್ಣಾಗಿದೆ ಅಷ್ಟೇ, ಹಣ್ಣು ಮೆಣಸಿನ್ಕಾಯಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ನಾನಿಲ್ಲಿ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಳ್ತೀನಿ. ಚಾಟ್ ಮಸಾಲ ನಿಮಗೆ ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕಲೇಬೇಕಂತೇನಿಲ್ಲ, ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರಬೇಕು ಅಂದರೆ ಚಾಟ್ ಮಸಾಲ ಸೇರಿಸ್ಕೊಳ್ಳಿ. ಆ್ಯಕ್ಚುಲಿ ಆಲೂ ಪರೋಟಕ್ಕೆ ಚಾಟ್ ಮಸಾಲೆನ ಹಾಕೋದಿಲ್ಲ, ಯಾರೋ ಕೆಲವರು ಬಳಸ್ತಾರೆ ಅಷ್ಟೇ. ಸೊ ಹಂಗಾಗಿ ನಾನು ಮನೇಲಿ ಇತ್ತಲ್ವ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಹಾಗೆ ಮಾಡ್ಬೋದು. ನೋಡಿ, ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಹಾಗೆ ಫಸ್ಟು ಚಟ್ನಿ ಮಾಡ್ಕೊಂಬೇಡೋಣ, ಲಾಸ್ಟಲ್ಲಿ ಪರೋಟ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು. ಇವಾಗ ಶೇಂಗಾ ಚಟ್ನಿ ಮಾಡೋದಕ್ಕೆ ನಾನು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಶೇಂಗಾನ ಹಾಕ್ಕೊಂಡಿದ್ದೀನಿ. ನಾನು ಪಾಪು ಇಬ್ಬರೇ ಅಲ್ವಾ, ಸೊ ಹಂಗಾಗಿ ಕಡಿಮೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಸ್ವಲ್ಪನೇ ಶೇಂಗಾ ಹಾಕಿಬಿಟ್ಟು ಒಂದು ಅರ್ಧ ಬೌಲ್ನಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೆ. ಸೊ ಆಲ್ರೆಡಿ ಇನ್ನೇನು ಚಟ್ನಿ ಮಾಡಿದ್ದೆ, ಇನ್ನೇನು ಪರೋಟ ಒಂದು ಮಾಡಬೇಕಾಗಿತ್ತು. ಆ ಟೈಮಲ್ಲಿ ನನ್ನ ಮಾವನ ಮಕ್ಕಳು ಬಂದರು, ಸೋದ್ರ ಮಾವನ ಮಕ್ಕಳು. ಹಾಗಾಗಿ ಮತ್ತೆ ಇನ್ನೇನು ಚಟ್ನಿ ಮಾಡಿಬಿಟ್ಟಿದ್ದೀನಿ, ಮತ್ತು ಇನ್ನೇನು ಸಪ್ರೇಟಾಗಿ ಮಾಡೋದು ಮತ್ತೊಂದು ಸ್ವಲ್ಪ ಅಂತ ಹೇಳಿಬಿಟ್ಟು. ಹಾಗೆ ಹೆಂಗೂ ಬೇಳೆ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡಿದೆ. ಹಾಗಾಗಿ ಮತ್ತೆ ಸ್ವಲ್ಪ ಬಿಸಿ ಅನ್ನ ಮಾಡಿಕೊಂಡು 4 ಜನ ಕೂತ್ಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. ಸೊ ನಾನಿಲ್ಲಿ ಶೇಂಗಾನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮೊನ್ನೆ ಹರಿಹರಕ್ಕೆ ಹೋಗಿದ್ನಲ್ವ ನನ್ನ ಸೋದ್ರ ಮಾವನ ಮನೆಗೆ ಅಂತ ಹೇಳಿಬಿಟ್ಟು, ಆವಾಗ ನಿಮಗೆ ಅಲ್ಲಿ ಒಂದು ನಾಯಿನ ತೋರಿಸಿದ್ದೆ, ಸೋನು ಅಂತ ಹೇಳಿ ಅದ್ರ ಹೆಸರು. ತುಂಬ ಹುಷಾರಿದ್ದಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದರು. ಹಾಗೆ ಮನೆಗೆ ಬರೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದರು. ಸೊ ತುಂಬ ಬೇಜಾರಾಗ್ತಿದೆ ಅದನ್ನು ನೋಡಿಬಿಟ್ಟು, ತುಂಬ ಸುಸ್ತಲ್ಲಿದೆ ಅದು. ಹಾಗೆ ನಾನಿಲ್ಲಿ ಹುರಿದಿರ್ತಕ್ಕಂಥ ಶೇಂಗಾನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 2 ಹಸಿ ಮೆಣಸಿನ್ಕಾಯಿನ ತೊಗೊಂಡು ಅದನ್ನ ಮುರಿದ್ಬಿಟ್ಟು ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಶೇಂಗಾನ ಸಿಪ್ಪೆ ಸಮೇತ ಬಳಸಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಎಲೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಒಂದು 2ರಿಂದ 3 ಎಲೆ 4 ಎಲೆ ಆ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾನ ನಾವು ಸಿಪ್ಪೆ ಸಮೇತ ಹಾಕ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಂಗಾಗಿ ನಾನು ಯಾವಾಗಲೂ ಜಾಸ್ತಿ ಸಿಪ್ಪೆ ಸಮೇತನೇ ಶೇಂಗಾನ ಯೂಸ್ ಮಾಡ್ತೀನಿ. ಕೆಲವೊಂದು ಟೈಮಲ್ಲಿ ಮಾತ್ರ ಸಿಪ್ಪೆನ ತೆಗಿತೀನಿ ಅಷ್ಟೇ. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ.
ಹಾಗೆ ಇವಾಗ ಇದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಬಂದರೆ ಶೇಂಗಾ ಚಟ್ನಿ ರೆಡಿ. ಹಾಗೆ ಶೇಂಗಾ ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ಪರೋಟನ ಮಾಡಬೇಕು. ಹಾಗೆ ಸ್ವಲ್ಪ ಚಪಾತಿ ಹಿಟ್ಟನ್ನು ತೊಗೊಂಡು ಅದನ್ನು ಸ್ವಲ್ಪ ಲಟ್ಟಿಸ್ಕೊಂಡು ಅದರೊಳಗಡೆ ನಾವೇನು ಆಲೂಗಡ್ಡೆನೆಲ್ಲ ಬೇಯಿಸಿ ಒಂದು ಮಸಾಲೆ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೋ ಸೊ ಅದನ್ನ ಅದರೊಳಗಡೆ ಚೆನ್ನಾಗಿ ತುಂಬಬೇಕು. ಸ್ವಲ್ಪ ಸ್ವಲ್ಪನೇ ತುಂಬಿ, ಜಾಸ್ತಿ ಎಲ್ಲ ತುಂಬಿಬಿಟ್ರೆ ಅದನ್ನ ಉದ್ದೋದಕ್ಕೆ ಸರಿಯಾಗೋದಿಲ್ಲ. ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ಹೊರಗಡೆ ಬಂದಂಗೆ ಆಗಿಬಿಡುತ್ತೆ. ಅದರಲ್ಲೂ ಇನ್ನೂ ಸ್ವಲ್ಪ ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇತ್ತಲ್ವ, ಸೊ ಹಂಗಾಗಿ ಸ್ವಲ್ಪ ತೆಳ್ಳಗಾಗಿದೆ ಅಷ್ಟೇ. ಬಟ್ ಟೇಸ್ಟ್ ಮಾತ್ರ ಹಾಸಮ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿ ಬಂದಿತ್ತು. ಇವಾಗ ಇದನ್ನ ನಾವು ಹೋಳಿಗೆ ಎಲ್ಲ ಮಾಡುವಾಗ ಯಾವ ರೀತಿ ಕಣಕದಲ್ಲಿ ಹೂರಣನ ಯಾವ ರೀತಿ ತುಂಬಿ ಹೋಳಿಗೆ ಮಾಡ್ತೀವೋ ಸೊ ಅದೇ ಸೇಮ್ ಮೆಥಡಲ್ಲಿ ಈ ಪರೋಟ ಕೂಡ ಮಾಡಬೇಕು. ಸೊ ನೋಡಿ, ಇವಾಗ ಈ ರೀತಿಯಾಗಿ ಮಾಡಿಕೊಂಡು ಇವಾಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ನಾವು ಚಪಾತಿಯಲ್ಲಿ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸಿ ಎರಡೂ ಸೈಡು ಚೆನ್ನಾಗಿ ತುಪ್ಪ ಅಥವಾ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಹಾಗೆ ಹೋಳಿಗೆ ಎಲೆ ಮೇಲೆ ಕೂಡ ಮಾಡ್ಬೋದು. ಆ ರೀತಿ ಮಾಡಿದರೆ ನಾವು ಆಯಿಲ್ನ ಯೂಸ್ ಮಾಡಿ ಮಾಡ್ಬೋದು. ಪರೋಟ ಎಷ್ಟೇ ಈರುಳ್ಳಿ ಹಾಕಿ ಹೆಂಗೆ ಮಾಡಿದರೂ ಕೂಡ ಚೆನ್ನಾಗಿ ಅದು ಹೆಂಚಿಗೆ ಬಿಟ್ಕೊಳ್ಳುತ್ತೆ, ಕೈಗೆಲ್ಲ ಅಂಟೋದಿಲ್ಲ ಹೋಳಿಗೆ ಎಲೆ ಮೇಲೆ ಮಾಡಿದರೆ. ಸೊ ನಾನಿಲ್ಲಿ ಒಣ ಹಿಟ್ಟನ್ನು ಹಾಕಿ ಮಾಡ್ತಾಯಿದ್ದೀನಲ್ವ, ಸೊ ಈ ರೀತಿ ಆಗ್ತಾಯಿದೆ. ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಬಂದಂತೆ ಬದುಕಬೇಕು, ನುಡಿದಂತೆ ನಡೆಯಬೇಕು, ಗೆದ್ದರೂ ಬಾಗಬೇಕು. ಕೆಲವೊಮ್ಮೆ ನಮ್ಮ ವಾದ ಸರಿ ಇದ್ದರೂ ಕೂಡ ನಾವು ಸುಮ್ಮನಿರಬೇಕು. ಕೆಲವೊಮ್ಮೆ ಆ ವ್ಯಕ್ತಿ ಅಥವಾ ಆ ಸಂಬಂಧ ನಮಗೇನಾದರೂ ಬೇಕು ಅಂದರೆ ನಮ್ಮ ತಪ್ಪಿಲ್ಲದೇ ಇದ್ದರೂ ಕೂಡ ನಾವು ಕ್ಷಮೆ ಕೇಳಬೇಕು. ಮನಸ್ಸಿನಲ್ಲಿ ನೋವಿದ್ರೂ ಮುಖದಲ್ಲಿ ಮಂದಹಾಸವಿರಬೇಕು. ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಬೇಕು. ರಾತ್ರಿ ಪೂರ್ತಿ ಕುತ್ಕೊಂಡತ್ರೂ ಕೂಡ ಮಾರನೇ ದಿನ ನಗ್ನಗ್ತಾ ಇರಬೇಕು. ಈ ರೀತಿಯಾಗಿದ್ದಾಗಲೇ ನಾವು ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಸಾಧ್ಯ. ಅಥವಾ ಅವ್ರಂಗಂದ್ರು ಇವ್ರಿಂಗಂದ್ರು ಅಂತ ಹೇಳಿಬಿಟ್ಟು ರಾತ್ರಿ ಪೂರ್ತಿ ಅದನ್ನೇ ಯೋಚನೆ ಮಾಡ್ಕೋತಾ ಕೊರಗ್ತಾ ಕೂತ್ರೆ ನಮ್ಮ ಜೀವನನೂ ಹಾಳು, ನಮ್ಮ ಆರೋಗ್ಯನೂ ಹಾಳು. ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಪ್ರತಿ ಸಲನೂ ಕ್ಷಮೆ ಕೇಳಬೇಕಂತೇನಿಲ್ಲ. ಸೊ ನಮ್ಗೆ ಆ ವ್ಯಕ್ತಿ ಬೇಕು ಅಂತ ಅನಿಸಿದರೆ ಅಥವಾ ಸಂಬಂಧನೇ ನಮಗೆ ಬೇಕು, ಅವ್ರೇನಾದರೂ ಅನ್ನಲಿ ನಾವು ಅವ್ರ ಜೊತೆನೇ ಇರಬೇಕು, ನಮ್ಗೆ ಆ ಸಂಬಂಧ ಮುಖ್ಯ, ನಮಗೆ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ ಅನ್ನೋದಾದರೆ ಸೊ 1-2 ಸರಿ ನಮ್ಮ ತಪ್ಪಿಲ್ಲದೆ ಇದ್ದರೂ ಕ್ಷಮೆ ಕೇಳೋದ್ರಲ್ಲೇನು ತಪ್ಪಿಲ್ಲ. ಸೊ ಅದೇ ಮತ್ತೆ ರಿಪೀಟೆಡ್ ಆದರೆ ನಮ್ಮ ಪಾಡಿಗೆ ನಾವಿದ್ದು ಹೇಗಾದರೂ ಬರಲಪ್ಪ ಜೀವನದಲ್ಲಿ ಸಮಸ್ಯೆಗಳು, ಅದನ್ನ ಎದುರಿಸ್ತಾ ನಗ್ನಗ್ತಾ ಇರೋಣ ಅಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು, ಆ ದೇವ್ರು ನಮ್ಮ ಜೊತೆ ಇದ್ದು ಕಾಪಾಡ್ತಾನೆ. ಅವ್ನು ಚಟ್ನಿ ಹಾಕಿ ನನಗೆ ತಿಂತಿದ್ದಾನೆ ಕಣಲ್ಲಿ. ಶೇಂಗಾ ಚಟ್ನಿ ಮಾಡಿ ತಡಿ ನಮ್ಮ ನಿನಗೂ ಕೊಡ್ತೀನಿ. ಹೆಂಗೈತಪ್ಪ ನೀವು ಹೇಳು ಪರೋಟದು? ಅನಿಸ್ತೈತೆ ಪರೋಟ ರೌಂಡ್ ಆಗಿ ಬಂದಿಲ್ಲ, ಚಟ್ನಿನೂ ಹಾಕಿಲ್ಲ, ಪಾಪ ತಿನ್ನಿಸ್ಬೇಕಂತ ಜೊತೆ ಚಟ್ನಿ ಹಾಕಲ್ಲ ತಿಂತಾನೆ. ಸಾಕಾ? ಅವನು ಒಂಚೂರು ತಿನ್ಸು. ಬಹಳ ದಪ್ಪ ಆಗೈತಲ್ಲ?
ಮಾಡ್ತೀನಿ ಬೇಕಿದ್ರೆ. ಬಾ ಬಾರ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಆಯ್ತು ಕೊಡು ಪಾಪು, ಹಣ್ಣು ಬಂದ ಕೊಡಲ್ಲಿ. ಅವ್ನು ಎಷ್ಟು ಕೊಡ್ತಾನೆ ನೋಡಂಗ್ ತಡೀಲಿ. ಅಯ್ಯೋ ಕೊಡ್ಲೇ ಇಲ್ಲ ಕಣ, ಅವನೇ ತಿಂದು ಅವನು ಸ್ವಲ್ಪ ಕಡ್ಕೊಂಡು ಇಷ್ಟೇಷ್ಟು ಬಿಟ್ಕೊಡ್ತಾನೆ ಅಲ್ಲ ಪಾಪು. ಪಾಪು ನನಗೊಂದು ಸೀದಾ ಕೊಡಮ್ಮ, ಒಂದು ಫುಲ್ಲು ಚಿಪ್ಸು ನನ್ನ ಕೈಯೆಲ್ಲ ಇಟ್ಟಿತ್ತಾಗಿ. ಒಂದು 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 ಪೂರ ಕೊಡಮ್ಮ. ಕೊಡ್ಲೋ ಬೇಡ ಅಂತ ಅನ್ಕೋಣ ನೋಡಿ, ತಿಂದು ಲಾಸ್ಟ್ ಸ್ವಲ್ಪ ಉಳಿಸಿ ಕೊಟ್ರೆ ಪುಣ್ಯ. ಕೊಡಮ್ಮ, ನನಗೆ ಕೊಡ್ತೀಯ ಅಣ್ಣನಿಗೆ ಕೊಡ್ತೀಯ? ಕೊಡಮ್ಮ. ಅಯ್ಯೋ ಭಗವಂತ, ಅವ್ನು ಚೂರಾದ್ರು ಕೊಡ ಅಮ್ಮ ಕಣ. ನಾನು ಇಷ್ಟೇ ಕೊಟ್ಟ ಕಣ. ಹಾಗೆ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿರೋರು ನನ್ನ ಮೊದಲನೇ ಸೋದರ ಮಾವನ ಮಗ, ಹಾಗೆ ಗ್ರೇ ಕಲರ್ ಟೀ ಶರ್ಟ್ ಹಾಕಿರೋರು ನನ್ನ ಎರಡನೇ ಸೋದರ ಮಾವನ ಮಗ. ಹಾಗೆ ನೋಡಿ, ಸೋನುನ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ರು ಅಂತ ಹೇಳಿದ್ವಲ್ಲ, ನೋಡಿ ಎಷ್ಟು ಸುಸ್ತಲ್ಲಿದ್ದಾಳೆ ಅಂತ. ಡ್ರಿಪ್ ಎಲ್ಲ ಹಾಕಿದ್ದಾರೆ, ಹಂಗಾಗಿ ಕಾಲೆಲ್ಲ ಆ ರೀತಿ ಕಾಣಿಸ್ತಾ ಇದೆ ಅಷ್ಟೇ. ನಡೆಯೋಕ್ಕಾಗ್ತಿಲ್ಲ, ಸುಮ್ಮನೆ ಎತ್ಕೊಂಬಿಡ ಹೋಗ್ಲಿ. ಎತ್ಕೊಳ್ಳೋ, ಸುಸ್ತಾಗತ್ತದು. ದರ್ಶೋ ಕರ್ಕೊಳ್ಳೋ. ಮತ್ತೆಲ್ಲೋ ಯಾಕಮ್ಮ, ಅದು ನೆರಳು ಎಲ್ಲೇ ಐತೆ ಅಲ್ಲಿ ಹೋಗಿ ಮಕ್ಕಳಕ್ಕೆ ಹೋಗ್ತದೆ ಪಾಪ, ಮೂಲೆಗೆ ಹೋಗ್ತೈತೆ. ಬರ ಮೋಗನ್ ಸಾಕು. ಮುಂಚೆ ಹೆಂಗಿತ್ತಕ್ಕ, ಒಂದ್ ತಿಂಗಳಿಂದ ನೋಡಿ ಅದ್ ನಾನು ನೋಡಿರಿ ಹಿಂಗ್ ಗೌವನ್ದಂಗ್ ಇರ್ಬೇಕ. ನನ್ಗೇನ್ ಎಲ್ರೂ ಯಾಕಪ್ಪಿ ಆ ಸ್ಪೇಸ್ ಅಷ್ಟೊಂದು ಇಷ್ಟ ಆಗ್ಬಿಡತ್ತ ನಿನಗೆ? ಏಸು ಬಾಸನು ಹೋಗ್ಬಾ, ಟೈಮ್ ಆಗೈತೆ ಅವ್ರಿಗೆ. ಬಾರಮ್ಮ ಓಯ್. ಹಾಗೆ ನಾವು ಚಿಕ್ಕವರಿರುವಾಗ ತಿಂತಿದ್ವಿ ಈ ಥರ ಐಸ್ ಕ್ರೀಮ್ನ. ತೋರಿಸ್ತೀನಿ ನೋಡಿ ನಿಮಗೆ. ಸ್ವಲ್ಪ ದಿನ ನನಗಂತೂ ಈ ಐಸ್ ಕ್ರೀಮ್ ಎಲ್ಲೂ ಕಂಡಿದ್ದೇ ಇಲ್ಲ. ಸೊ ಇವಾಗ ಒಂದು ಬೇಕ್ರಿಲಿ ನೋಡಿದೆ. ನೋಡಿ, ನಾವೆಲ್ಲ ಐಸ್ ಕ್ರೀಮ್ ತಿನ್ನುವಾಗ ₹1 ಒಂದು ಐಸ್ ಕ್ರೀಮ್ ಇದ್ವು. ಇವಾಗ ಆ ಪ್ಯಾಕೆಟ್ ಐಸ್ ಕ್ರೀಮ್ ₹2 ಒಂದಾಗಿದೆ. ಏನಿಲ್ಲ, ಸ್ವಲ್ಪ ಕಲರ್ ಹಾಗೆ ನೀರು ಸಕ್ಕರೆ ಇರುತ್ತೆ ಅನಿಸುತ್ತಷ್ಟೇ. ಬಟ್ ಅದನ್ನೇ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ ನಾವು ಅವಾಗೆಲ್ಲ. ಸೊ ಇವಾಗ ಏನೋ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಐಸ್ ಕ್ರೀಮ್ನ ತುಂಬ ತಿಂತಿದ್ವಲ್ಲ ಅಂತ ನೆನಪಾಯಿತು. ಸೊ ಹಂಗಾಗಿ ಐಸ್ ಕ್ರೀಮ್ನ ತೊಗೊಂಡು ತಿಂತಾಯಿದ್ದೀನಿ. ನನ್ನ ಮಗನಿಗೆ ಕೂಡ ಆ ಐಸ್ ಕ್ರೀಮ್ ಸ್ವಲ್ಪ ತಕ್ಕ ಮಟ್ಟಿಗೆ ಇಷ್ಟ ಆಗುತ್ತೆ. ಹಾಗೆ ಅವನು ಊಟ ಎಲ್ಲ ಮುಗಿದ್ಮೇಲೆ ಜಮ್ಸ್ ತಿಂತೀನಿ ಕೊಡು ಅಂತ ಹೇಳ್ದೆ, ಹಾಗಾಗಿ ಸ್ವಲ್ಪ ಜಮ್ಸ್ ತಿಂತಾ ಇದ್ದಾನೆ. ಹಲ್ಲಂತೂ ಅವನ ಹಲ್ಲುಗಳು ಪೂರ ಹಾಳಾಗಿದ್ದಾವೆ. ಎಷ್ಟು ಚಾಕ್ಲೇಟ್ ಹುಡಿ ಬಿಡಿಸಿದ್ರು ಕೂಡ ಅವನು ಬಿಡ್ತಾನೇ ಇಲ್ಲ. ಹಾಗೆ ನೋಡಿದ್ರಲ್ವ, ಇವತ್ತಿನ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಆಲನ್ನು ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ 2ನೇ ಸರಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಯಾವ ರೀತಿ ಚಿಕ್ಕ ಮಗು ಥರ ನಾನು ಈ ಐಸ್ ಕ್ರೀಮ್ ಇಟ್ಕೊಂಡು ತಿಂತಾಯಿದ್ದೀನಿ ಅಂತ. ಸೊ ತುಂಬಾ ಇಷ್ಟಪಟ್ಟು ತೊಗೊಂಡು ತಿಂತಾಯಿದ್ವಿ. ₹1 ಒಂದಿತ್ತು. ಸೊ ಇವಾಗ ₹1 ಜಾಸ್ತಿ ಆಗಿದೆ, ₹2 ಒಂದು ಮಾಡಿದ್ದಾರೆ. ನನ್ನ ಮಗನೇ ಅಷ್ಟು ಇಷ್ಟಪಟ್ಟು ಅದನ್ನು ತಿಂತಾ ಇಲ್ಲ, ಬಟ್ ನಾನು ತುಂಬಾ ಇಷ್ಟಪಟ್ಟು ತಿಂತಾಯಿದ್ದೀನಿ. ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್